ನಮಸ್ಕಾರ ವೀಕ್ಷಕರೇ, ಮೋದಿ ಸರ್ಕಾರದಿಂದ 2,000 ರೂಪಾಯಿ ಬರುವಂಥದ್ದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಅದ್ರ ಜೊತೆಗೇ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಮತ್ತು ಇಲ್ಲಿ ಶಕ್ತಿ ಯೋಜನೆ ಬಗ್ಗೆ, ಅನ್ನಭಾಗ್ಯ ಯೋಜನೆ ಬಗ್ಗೆ, ಸೊ ಇವಿಷ್ಟು ಯೋಜನೆಗಳ ಬಗ್ಗೆನೂ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ, ಸೊ ಅದನ್ನು ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಏನಿದೆ ಮಾಹಿತಿ ಏನಿಲ್ಲ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ. ಸೊ ಇಲ್ಲಿ ನೋಡಿ, ಈಗ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಸೊ ಈ ಯೋಜನೆಗಳ ಬಗ್ಗೆ ನಂತರ ಮಾತನಾಡೋಣ. ಸೊ ಮೊದಲಿಗೆ ಈ ಒಂದು PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ, ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮೋದಿ ಸರ್ಕಾರ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈಗ ಟೋಟಲ್ ಆಗಿ 9,30,00,000 ಫಲಾನುಭವಿಗಳು ನಮ್ಮ ದೇಶದಲ್ಲಿರುವಂಥದ್ದು. ಸೊ ಅದರೊಳಗೆ ನಮ್ಮ ಒಂದು ರಾಜ್ಯದಲ್ಲಿನೇ 47-48 ಲಕ್ಷ ಫಲಾನುಭವಿಗಳು ರೈತರು ನಮ್ಮ ರಾಜ್ಯದಲ್ಲಿರುವಂಥದ್ದು. ಸೊ ಅದರ ಒಳಗೆ ಈಗಾಗಲೇ 45 ಲಕ್ಷ ಫಲಾನುಭವಿಗಳಿಗೆ ಈಗ 2,000 ರೂಪಾಯಿ ಜಮಾ ಆಗಿದೆ ಅಂತೆ. ಸೊ ಅದಾದಮೇಲೆ ಇನ್ನು ಉಳಿದಿರುವಂತಹ ಟೋಟಲ್ ಆಗಿ 20% ಜನರು ಮಾತ್ರ ಉಳಿದಿದ್ದಾರಂತೆ. ಸೊ ಒಂದು 20% ರೈತರಿಗೆ ಇನ್ಮೇಲಿಂದ ಜಮಾ ಆಗತ್ತೆ ಅಂತೆ. ಅಂದರೆ ಒಂದು 7 ದಿನಗಳ ಕಾಲದ ಒಳಗಾಗಿನೇ, ಒಂದು ವಾರದಲ್ಲಿನೇ ಜಮಾ ಆಗತ್ತೆ. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ ಇಲ್ವೋ ನೋಡ್ಕೊಳ್ಳಿ. ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ನಿಮ್ಮ ಒಂದು ತಾಲೂಕಿನಲ್ಲಿರುವ ರೈತಾಪಿ ಭವನಕ್ಕೆ ಹೋಗಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲಿಲ್ಲ ಅಂದರೆ, ನಮಗೆ ಕನ್ಫ್ಯೂಷನ್ ಇದ್ದರೆ, ಕ್ಲಿಯರ್ ಇದಾವೋ ಇಲ್ವೋ ನಾವು ಕ್ಲಿಯರ್ ಮಾಡ್ಕೋಬೇಕಪ್ಪ ಅಂದರೆ, ನಿಮ್ಮ ಒಂದು ತಾಲೂಕಿನಲ್ಲಿರುವ ರೈತಾಪಿ ಭವನಕ್ಕೆ ಹೋಗಿ ಅಲ್ಲಿ ಹೋಗಿ PM ಕಿಸಾನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕ್ಲಿಯರ್ನ ತೆಗೆದುಕೊಂಡು ಬನ್ನಿ. ಕ್ಲಿಯರಿಫಿಕೇಶನ್ ಇದ್ದರೆ ಸೊ ಎಲ್ಲನೂ ನಿಮಗೆ ಅಮೌಂಟ್ ಜಮಾ ಆಗತ್ತೆ. ಮುಂಬರುವಂತಹ 18ಕ್ಕೆ ಕಂತು ಕೂಡ ಜಮಾ ಆಗತ್ತೆ ವೀಕ್ಷಕರೇ. ಸೊ ಇದಾದಮೇಲೆ ಇದ್ರ ಬಗ್ಗೆ KYC ಕೂಡ ಮಾಡಿಸ್ಕೋಬೇಕಂತ ಹೇಳಿದ್ದಾರೆ. KYC ಯಾವುದಕ್ಕೆ ಮಾಡಿಸ್ಬೇಕಂದ್ರೆ, ನಿಮ್ಮ ಒಂದು ಪಹಣಿ ಇರತ್ತಲ್ಲ, ರೈತರಿಗಂತೂ 100% ರೈತರೇ ಇರ್ತಾರೆ PM ಕಿಸಾನ್ ಯೋಜನೆಯಲ್ಲಿ. ರೈತರಿಗಂತೂ ಗೊತ್ತಿರುತ್ತೆ, ಪಹಣಿಗೆ KYCಯನ್ನು ಮಾಡಿಸ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಅದ್ರ ಜೊತೆಗೆ ಲಿಂಕನ್ನು ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂದರೆ ಅಮೌಂಟ್ ಬರಲ್ಲ ಅಂತ ಕ್ಲಿಯರ್ ಆಗಿ ಮೋದಿ ಸರ್ಕಾರ ಹೇಳಿರುವಂಥದ್ದು. ಸೊ ಅದನ್ನು ಮಾಡಿಸಿದ್ದೆ ಆದರೆ ನಿಮಗೆ 100% ನಿಮ್ಮ ಖಾತೆಗೆ ನಿಮ್ಮ ಹಣ ಜಮಾ ಆಗತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇನ್ನೇನು 20% ಅಷ್ಟೇ ಇದ್ದಾರೆ. ಸೊ ಆ ಒಂದು ಅಮೌಂಟ್ ಏನು ಹಾಕಿದ್ರಲ್ಲ, ಸೊ ಅಮೌಂಟ್ ಹಾಕಿದ ತಕ್ಷಣ 2 ದಿನಗಳಲ್ಲೇ ಎಲ್ಲರ ಖಾತೆಗೆ ಜಮಾ ಆಗಿರುವಂಥದ್ದು. ಸೊ ಇನ್ನು ಉಳಿರುವಂತಹ ರೈತರು, ಸ್ವಲ್ಪ ಜನ ರೈತರು ಉಳಿದಿರೋರು, ಸೊ ಅವ್ರಿಗೂ ಕೂಡ ಒಂದು ವಾರದಲ್ಲಿ ಹಾಕ್ತೇವಂತ ಮಾಹಿತಿ ಹೊರಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ನಿಮಗೆ ಸಿಕ್ತಂತ ಅನಿಸ್ತೇನೆ. ಸೊ ಇದಾದಮೇಲೆ ಈಗ ನಮ್ಮ ಒಂದು ಯೋಜನೆಗಳ, ನಮ್ಮ ಒಂದು ಕರ್ನಾಟಕದಲ್ಲಿರುವಂತಹ ಯೋಜನೆಗಳ ಬಗ್ಗೆ ಬರೋದಾದರೆ, ಈಗ ಮುಖ್ಯವಾಗಿ ಶಕ್ತಿ ಯೋಜನೆ ಬಗ್ಗೆ ಮಾತನಾಡೋಣ. ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ಗಳು ಉಂಟಾಗ್ತಾ ಇದೆ, ಅದಕ್ಕೆ ಸೊಲ್ಯೂಷನ್ ಅನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈಗ ಒಂದು ಮಹಿಳೆಯರು ಎಲ್ಲಾದರೂ ಹೋಗ್ಬೇಕಂದ್ರೆ ಫ್ರೀ ಆಗಿರುತ್ತೆ ಅವ್ರಿಗೆ. ಈಗ ಫ್ರೀ ಆಗಿರುವಂತಹ ಕಾರಣಕ್ಕಾಗಿ ಬಸ್ಗಳನ್ನು ನಿಲ್ಲಿಸ್ತಾ ಇಲ್ಲ. ಆ ಒಂದು ಬಸ್ಗಳು ನಿಲ್ಲಿಸ್ತಾ ಇರುವಂತಹ ಕಾರಣಕ್ಕಾಗಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಪ್ರಾಬ್ಲಮ್ ಉಂಟಾಗ್ತಾ ಇರುವುದು. ಸರಿಯಾದ ಟೈಮ್ಗೆ ಕಾಲೇಜ್ಗೆ, ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಸ್ಗಳು ಕೂಡ ನಿಲ್ಲಿಸ್ತಾ ಇಲ್ಲ, ಯಾಕಂದರೆ ರಶ್ ಆಗಿರುವಂತಹ ಕಾರಣಕ್ಕಾಗಿ. ಅದಕ್ಕೋಸ್ಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳಾಗಿರಲಿ, ವೃದ್ಧರಿಗಾಗಿರಲಿ, ಮಹಿಳೆಯರಿಗಾಗಿರಲಿ ಕೂಡ ಪ್ರಾಬ್ಲಮ್ ಉಂಟಾಗ್ತಾ ಇರುತ್ತೆ. ಖುದ್ದಾಗಿ ಮಹಿಳೆಯರಿಗೆ ಇಲ್ಲಿ ಮಾಡಿರುವಂತಹ ಯೋಜನೆ ಮಹಿಳೆಯರಿಗೇನೆ ಇಲ್ಲಿ ಪ್ರಾಬ್ಲಮ್ ಉಂಟಾಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, ಟೋಟಲ್ ಆಗಿ 42 ಹೊಸ ಬಸ್ಗಳನ್ನು ಖರೀದಿ ಮಾಡಿರುವಂಥದ್ದು. ಸೊ ಎಲ್ಲ ಊರುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಬಸ್ಗಳನ್ನು ಬಿಡ್ತಾರಂತೆ. ಸೊ ಆ ಒಂದು ಬಸ್ಗಳಿಂದ ಆದಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೇವಂತ ಒಂದು ಮಾಹಿತಿಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲಿಂದ ಮಹಿಳೆಯರು ಆರಾಮಾಗಿ ಒಂದು ಸಂಚಾರವನ್ನು ಮಾಡ್ಬೋದಂತ ಒಂದು ಮಾಹಿತಿಯನ್ನು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೇನೆ ಈಗ ಅನ್ನಭಾಗ್ಯ ಯೋಜನೆ ಕಡೆಯಲ್ಲಿ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಸೊ ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು. ಆ ಒಂದು ಹಣ ಆದಷ್ಟು ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರಲಿಲ್ಲ. ಆದರೆ ಅಕ್ಕಿ ಕೊಡ್ತಾ ಇದ್ರೆ 10 kg ಅಕ್ಕಿನೂ ಕ್ಲಿಯರ್ ಆಗಿನೇ ಸಿಗ್ತಾ ಇತ್ತು. ಆದರೆ ಇಲ್ಲಿ ಹಣ ಕೊಡುವ ಕಾರಣಕ್ಕಾಗಿ ಯಾರಿಗೂ ಕೂಡ ಸರಿಯಾಗಿ ಹೋಗ್ತಾ ಇರಲ್ಲ ಒಂದು ಹಣ. ಸೊ ಅದಕ್ಕಾಗಿ ಈಗ 10 kg ಟೋಟಲ್ ಆಗಿ ಅಕ್ಕಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವಂತ ಮಾಹಿತಿ ತಿಳಿಸಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ 5 kg ಇನ್ನಷ್ಟು ಅಕ್ಕಿಯನ್ನು ತಂದು ಟೋಟಲ್ ಆಗಿ 10 kg ಅಕ್ಕಿನೇ ಕೊಡ್ತೇವಂತ ಮಾಹಿತಿಯನ್ನು ತಿಳಿಸಿದ್ದಾರೆ. 5 kg ಅಕ್ಕಿ ಅಂದಮೇಲಿಂದ ಹಣ ಏನಿದಿಲ್ಲ, ಸೊ ಅದು ಸ್ಟಾಪ್ ಆಗುವಂತಹ ಸಾಧ್ಯತೆನೂ ಕೂಡ ಇದೆ ವೀಕ್ಷಕರೇ. ಜಾರಿ ಅಂತೂ ಮಾಡ್ತೇವಂತ ಹೇಳಿದ್ದಾರೆ. ಆದರೆ ಈಗ ಸದ್ಯದಲ್ಲಿ
ವಿಡಿಯೋದಲ್ಲಿ ಜಾರಿ ಅಂತೂ ಮಾಡಿಲ್ಲ. ಸೊ ಜಾರಿ ಈಗಾಗಲೇ ಮಾಡದೆ ಆದರೆ ಸೊ ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಮಾಹಿತಿ ಇತ್ತು. ಗೃಹಲಕ್ಷ್ಮಿ ಯೋಜನೆ ಕೂಡ ಅಪ್ಡೇಟ್ ಬಂದಿದೆ. ಸೊ ಅದ್ರ ಬಗ್ಗೆ ಏನಿಲ್ಲ. ಸೊ ಎಲ್ಲರ ಖಾತೆಗೆ ಸ್ವಲ್ಪ ಹಂತವಾಗಿ ಅಮೌಂಟ್ ಜಮಾ ಆಗ್ತಾ ಇದೆ ಅಷ್ಟೇ. ಎಲ್ಲರ ಒಮ್ಮೆಲೆ ಅಮೌಂಟ್ ಜಮಾ ಆಗ್ತಾ ಇಲ್ಲ, ಸ್ಪ್ರೆಡ್ ಆಗ್ತಾ ಇಲ್ಲ. ಆದಷ್ಟು ಜನರಿಗೆ ಸ್ವಲ್ಪ ಕಂತುಗಳಿಗೆ ಮಾತ್ರ ಜಮಾ ಆಗ್ತಿರ್ಬೋದು. ಫಲಾನುಭವಿಗಳಿಗೆ ಎಲ್ಲರ ಖಾತೆಗೆ ಒಮ್ಮೆಲೆ ಜಮಾ ಮಾಡ್ತಾ ಇಲ್ಲ. ಸೊ ಆದಷ್ಟು ಟ್ರೆಜರಿಗೆ ಬಿಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅದಷ್ಟೇ ನಾನು ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋಣ. ಸೊ ಇದಿಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ, ರೈತ ಸ್ನೇಹಿತರಿಗೂ ಕೂಡ ಮುಖ್ಯವಾಗಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.